ಸ್ನೇಹಿತರೆ ನಮಸ್ತೆ, ವೆಲ್ಕಮ್ ಟು ಕಾಯಿನ್ ಗುರು ಯೂಟ್ಯೂಬ್ ಚಾನಲ್. ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ಗೆ ಬರ್ತಾ ಇದ್ದೀರಾ, ಮಿಸ್ ಮಾಡಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಈ ಒಂದು ವಿಡಿಯೋದಲ್ಲಿ ನಾನು ಬಹು ಜನರು ಕೇಳ್ತಿದ್ದಂತಹ ಈ 10 ರೂಪಾಯಿನ ಮಹಾರಾಣಾ ಪ್ರತಾಪ್ ಅವರ ನಾಣ್ಯದ ಬಗ್ಗೆ ತಿಳಿಸ್ಕೊಂಡು ಕೊಡ್ತಾ ಇದ್ದೇನೆ. ಇದರ ಬೆಲೆ ಏನು ಮತ್ತು ಈ ರೀತಿಯ ನಾಣ್ಯಗಳು ಎಲ್ಲಿ ಸೇಲ್ ಮಾಡಬಹುದು, ಸೇಲ್ ಆಗುತ್ತಾ ಇಲ್ವಾ, ಕ್ಲಿಯರಾಗಿ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೇನೆ. ವಿಡಿಯೋ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಸ್ಕಿಪ್ ಮಾಡಿದ್ರೆ ಕೊನೆವರೆಗೂ ನೋಡಿ. ಈ 10 ರೂಪಾಯಿನ ಮಹಾರಾಣಾ ಪ್ರತಾಪ್ ಅವರ ನಾಣ್ಯ 2015ರ 10 ರೂಪಾಯಿನ ಕೊಮೊಮೇರೇಟಿವ್ ಸೀರೀಸಲ್ಲಿ ಬಿಡುಗಡೆಯಾಗಿರುವಂಥದ್ದು. ಹೌದು, 10 ರೂಪಾಯಿನ ಸ್ಮಾರಕ ನಾಣ್ಯಗಳ ಒಂದು ಸರಣಿಯಲ್ಲಿ ಈ ಒಂದು ನಾಣ್ಯವನ್ನು 2015ರಲ್ಲಿ ಬಿಡುಗಡೆ ಮಾಡಿರುವ ಉದ್ದೇಶ ಏನಪ್ಪ ಅಂತಂದರೆ, ನಾಣ್ಯದ ಉದ್ದೇಶ ಮಹಾರಾಣಾ ಪ್ರತಾಪ್ ಅವರ ಮಹಾರಾಣಾ ಪ್ರತಾಪ್ ಅನ್ನೋರು ಉತ್ತರದ ರಾಜಕುಮಾರರು. ಅವರ ಒಂದು 475ನೇ ಜನ್ಮಶತಮಾನೋತ್ಸವದ ಅಂಗವಾಗಿ 475ನೇ ಬರ್ತ್ ಆ್ಯನಿವರ್ಸರಿ ಪ್ರಯುಕ್ತ ಈ ನಾಣ್ಯಗಳನ್ನು ಬಿಡುಗಡೆ ಮಾಡಿರುವಂಥದ್ದು. ಭಾರತದ 3 ಮಿಂಟ್ಗಳಿಂದ ಈ ಒಂದು ನಾಣ್ಯ ಬಂದಿರುವಂಥದ್ದು. ಪ್ರಮುಖವಾಗಿ ಕೋಲ್ಕತ್ತಾ, ಬಾಂಬೆ ಹಾಗೆ ಹೈದರಾಬಾದ್, ನೋಯ್ಡಾಯಿಂದ ಈ ಒಂದು ನಾಣ್ಯ ಬಂದಿಲ್ಲ. ನೋಯ್ಡಾ ಮಿಂಟಿಂದ ಈ ನಾಣ್ಯ ಯಾವುದೇ ಕಾರಣಕ್ಕೂ ಬಂದಿಲ್ಲ. ನಮ್ಮ ಹತ್ರ ಏನಾದ್ರೂ ಬಾಂಬೆ ಮಿಂಟ್ ಇದೆ ಅಂದರೆ ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಬೇಕು, ಇದು ಬಾಂಬೆನೇ ಅಂತ. ನೋಯ್ಡಾ ಅಂತ ಕನ್ಫ್ಯೂಸ್ ಆಗೋಬೇಡಿ, ಯಾಕೆಂದರೆ ಡಾಟು ಕ್ಲೀನಾಗಿ ಡೈಮಂಡ್ ಶೇಪ್ ಇರುತ್ತೆ, ಡಾಟ್ ಥರ ಬರೋಲ್ಲ. ಆ ಥರ ಇದ್ರೂ ಅದು ಬಾಂಬೆ ಮಿಂಟೇಜನ್ನೇ, ಸ್ವಲ್ಪ ಎಕ್ಸ್ಟ್ರಾ ಮೆಟಲಿಂದ ಆ ಥರ ಒಂದು ಶೇಪ್ ಬಂದಿರುತ್ತೆ ಅಷ್ಟೇ. ಹಾಗಾದರೆ ಈ ನಾಣ್ಯ ಯಾವ ಕಂಡೀಷನಲ್ಲಿ ಇದ್ದರೆ ಬೆಲೆ, ಕ್ಲಿಯರಾಗಿ ಹೇಳ್ತಾ ಇದ್ದೀನಿ ನೋಡಿ. ನನ್ನ ಹತ್ರ ಇರುವಂಥದ್ದು UNC ಗ್ರೇಡ್ನ ನಾಣ್ಯ. ಈ ಥರ ಇತ್ತು ಅಂದರೆ ಮಾತ್ರ UNC ಅಂದ್ಕೊಳುತ್ತೆ. ಇದು ಆಲ್ಮೋಸ್ಟ್ UNC ಅಲ್ಲ, ಇದು ಪರ್ಫೆಕ್ಟ್ UNCನೇ. ಮತ್ತು ಅಕ್ಷರಗಳೆಲ್ಲ ಸ್ಪಷ್ಟವಾಗಿದ್ದಾವೆ, ತುಂಬ ಸ್ಪಷ್ಟವಾಗಿರುವಂಥದ್ದು ನಾಣ್ಯ. ನಿಮಗೆ ಕಾಣಿಸ್ತದೆ, ಒಂದು ರಿಂಗ್ ಎಕ್ಸ್ಟ್ರಾ ಇರುವಂಥದ್ದು, 2 ಮೆಟಲಿಂದ ಮಾಡಿರುವಂಥದ್ದು, ಅಂದರೆ 2 ಬೈಮೆಟಾಲಿಕ್ ರಿಂಗ್ ಅಂತಾರೆ. ಔಟ್ಸೈಡ್ ಇದೆಯಲ್ಲ ಅದು ಅಲ್ಯೂಮಿನಿಯಂ ಮತ್ತು ಬ್ರಾನ್ಸು, ಅಂದರೆ ಕಂಚು ಮತ್ತು ಅಲ್ಯೂಮಿನಿಯಮಿಂದ ಮಾಡಿರುವಂತಹ ರಿಂಗ್ ಇರುವಂಥದ್ದು. ಅದಾದ ಮೇಲೆ ಸೆಂಟ್ರಲ್ಲಿ ಕಾಪರ್ ನಿಕ್ಕಲ್ ಇರುವಂಥದ್ದು, ಅಂದರೆ ಈ ಮಧ್ಯದಲ್ಲಿ ಇದೆಯಲ್ಲ ಸ್ಟೀಲ್ ಥರ ಕಾಣಿಸ್ತಿದೆಯಲ್ಲ ಅದು ಕಾಪರ್ ನಿಕ್ಕಲಿಂದ ಮಾಡಿದರೆ, ಹೊರಗಡೆ ಇರುವಂತಹ ಗೋಲ್ಡ್ ಶೇಪ್ ರಿಂಗ್ ಇದೆಯಲ್ಲ ಅದು ಅಲ್ಯೂಮಿನಿಯಂ ಮತ್ತು ಕಂಚು ಈ ಮೆಟಲ್ಗಳ ಮಿಶ್ರಣದಿಂದ ಮಾಡಿರುವಂಥದ್ದು. ಹಾಗಾಗಿ ನಾಣ್ಯ ತುಂಬ ಸುಂದರವಾಗಿ ಇರುತ್ತೆ. ಈ ರೀತಿಯ 10 ರೂಪಾಯಿನ ಸುಮಾರು ನಾಣ್ಯಗಳು ಹೀಗೆ ಇರುತ್ತೆ. ಯಾವುದೂ ಕೂಡ ಸಿಂಗಲ್ ಮೆಟಲ್ ಇರೋದಿಲ್ಲ, ಎಲ್ಲ ಕೂಡ ಬೈ ಮೆಟಲ್, ಸೇಮ್ ಇದೆ ಮೆಟಲ್ ಕಾಂಪೋಸಿಷನ್ ಇರುತ್ತೆ. ಹಾಗಾದರೆ ಯಾವ ಒಂದು ಮಿಂಟ್ನ ನಾಣ್ಯ ಅದಕ್ಕೆ ತುಂಬ ಬೇಡಿಕೆ ಇದೆ? ಹೌದು, ಈ 10 ರೂಪಾಯಿನ ಮಹಾರಾಣಾ ಪ್ರತಾಪನವರ ಕೋಲ್ಕತ್ತಾ ಮಿಂಟ್ನ UNC ಗ್ರೇಡ್ನ ನಾಣ್ಯಕ್ಕೆ ಮಾತ್ರ ಬೆಲೆ ಇರುವಂಥದ್ದು. ಎಷ್ಟು? 200ರಿಂದ 300 ರೂಪಾಯಿ ಸಿಗುತ್ತೆ. ಕೋಲ್ಕತ್ತಾ ಮಿಂಟ್ ಅಂದರೆ ಏನು? ಯಾವುದೇ ರೀತಿ ಮಿಂಟ್ ಮಾರ್ಕ್ ಇರೋದಿಲ್ಲ. 2015ರ ಕೆಳಗಡೆ ನೀವು ನೋಡ್ತಾ ಇದ್ದೀರಾ, ಯಾವುದೇ ರೀತಿಯ ಮಿಂಟ್ ಇಲ್ಲ. ಇದು ನನ್ನ ಹತ್ರ ಇರುವಂಥದ್ದು ಪರ್ಫೆಕ್ಟ್ UNC ಕೋಲ್ಕತ್ತಾ ಮಿಂಟು. ಇದಕ್ಕೆ ಎಷ್ಟು ಸಿಗಬಹುದು? ಈ ಥರದ ಪರ್ಫೆಕ್ಟ್ UNC ಯಾವ ರೀತಿ ಶೈನಿಂಗ್ ಆಗಿದೆಯಲ್ಲ, ಈ ರೀತಿಯ ನಾಣ್ಯಕ್ಕೆ ಸುಮಾರು 200ರಿಂದ 250 ರೂಪಾಯಿ ಬೆಲೆ ಇರುತ್ತೆ. ಎಲ್ಲಿ ಹಂಗಾರೆ ಮಾರೋದು? ಮೊದಲಿಗೆ ಹೇಳ್ತೇನೆ, ಇವೆಲ್ಲವೂ ನಾಣ್ಯ ಇನ್ನು ಸ್ಕೇರ್ ಕ್ಯಾಟಗರಿ ಇರುವಂಥದ್ದು. ಯಾವಾಗ ಇದು ರೇರ್ ಕ್ಯಾಟಗರಿಗೆ ಹೋಗುತ್ತಲ್ಲ ಆಗ ಇವುಗಳಿಗೆ ಬೇಡಿಕೆ ಹೆಚ್ಚಾಗುತ್ತೆ. ಅಲ್ಲಿವರೆಗೂ ನೀವು ನಿಮ್ಮ ಸಂಗ್ರಹದಲ್ಲೇ ಇಟ್ಕೊಬೇಕು. ಆಮೇಲೆ ಇದಕ್ಕೆ ಸೂಕ್ತ ಮಾರುಕಟ್ಟೆ, ಅಂದರೆ ಎಕ್ಸಿಬಿಷನ್ಗಳಲ್ಲಿ ಈಗಾಗಲೇ ಸುಮಾರು ಜನ ಬಂದು ಮಾರ್ಕೊಂಡು ಹೋಗ್ತಾ ಇದ್ದಾರೆ ಯಾವುದನ್ನು, ರೇರ್ ಕಾಯಿನ್ಗಳನ್ನ. ಸ್ಕೇರ್ ಕ್ಯಾಟಗರಿ ಯಾವಿದಾವಲ್ಲ ಅವನ್ನೆಲ್ಲ ಹಾಗೆ ಇಟ್ಕೊಳ್ಳಿ, ಸ್ವಲ್ಪ ದಿವಸ ಬೆಲೆ ಖಂಡಿತ ಬಂದೇ ಬರುತ್ತೆ. ಮತ್ತು ಈ ನಾಣ್ಯದ ಇನ್ನೊಂದು ಸ್ವಲ್ಪ ವಿಶೇಷತೆ ಏನಪ್ಪ ಅಂದರೆ, ನಾಣ್ಯ 7.71 ಗ್ರಾಮ್ ತೂಕ ಇದ್ದರೆ 27 mm ಅಷ್ಟು ಡಯಾಮೀಟರ್ನ ಹೊಂದಿರುವಂಥದ್ದು. ಸರ್ಕ್ಯುಲರ್ ಶೇಪನ್ನು ಹೊಂದಿದರೆ ಸ್ಮೂತ್ ಎಡ್ಜು ಅಥವಾ ಪ್ಲೈನ್ ಎಡ್ಜನ್ನು ಹೊಂದಿರುವಂಥದ್ದು. ನಾಣ್ಯದ ಉದ್ದೇಶ ನಿಮಗಾಗಲೇ ಹೇಳಿದ್ದೀನಿ. ಮಹಾರಾಣಾ ಪ್ರತಾಪ್ ಅವರವರು ಜನಿಸಿದಂತಹ ವರ್ಷ 1540 ಇಸ್ವಿ. ಅಲ್ಲಿಂದ 2015ಕ್ಕೆ 475 ವರ್ಷಗಳು ಪೂರ್ಣವಾದಾಗ ಆ ಸಂದರ್ಭದಲ್ಲಿ ಈ ಒಂದು ನಾಣ್ಯವನ್ನು ಬಿಡುಗಡೆ ಮಾಡಿರುವಂಥದ್ದು, ಅವರ ಒಂದು ಬರ್ತ್ ಆ್ಯನಿವರ್ಸರಿ ಪ್ರಯುಕ್ತ. ಮತ್ತು ಅಬ್ಸರ್ವ್ ಸೈಡ್ನಲ್ಲಿ, ನಾಣ್ಯದ ಅಬ್ಸರ್ವ್ ಸೈಡ್ನಲ್ಲಿ 10 ರೂಪಾಯಿನ ಡಿನಾಮಿನೇಷನ್ ಸಿಂಬಲ್ ಹಾಕಿ ರಾಷ್ಟ್ರೀಯ ಲಾಂಛನ ಸತ್ಯಮೇವ ಜಯತೆ ಇರುವಂಥದ್ದು. ಇಂಡಿಯಾ ಅಂತ ಇಂಗ್ಲೀಷ್ನಲ್ಲಿ, ಭಾರತ ಅಂತ ಹಿಂದಿಯಲ್ಲಿ ಬರೆದಿರುವಂಥದ್ದು. ನಾಣ್ಯದ ರಿವರ್ಸ್ ಸೈಡ್ನಲ್ಲಿ ಮಹಾರಾಣಾ ಪ್ರತಾಪನವರ ಒಂದು ಅದ್ಭುತವಾದಂತಹ ಪೋರ್ಟ್ರೇಟ್ ಇರುವಂಥದ್ದು, ಅಂದರೆ ಅವರ ಚಿತ್ರ ಇರುವಂಥದ್ದು. ಮತ್ತು ಬಿಡುಗಡೆಯಾದ ವರ್ಷ 2015. ಮತ್ತು ನಾಣ್ಯದ ಅಲ್ಯೂಮಿನಿಯಂ ಬ್ರಾನ್ಸ್ ರಿಂಗ್ ಇದೆಯಲ್ಲ ಅಲ್ಲಿ 475ನೇ ಬರ್ತ್ ಆ್ಯನಿವರ್ಸರಿ ಅಂತ ಇಂಗ್ಲೀಷ್ ಮತ್ತು ಹಿಂದಿಯಲ್ಲಿ ಬರೆದಿರುವಂಥದ್ದು. ಈಗ ನಿಮ್ಗೆ ಅರ್ಥ ಆಗಿದೆ. ಮತ್ತು ಹಂಗಾದ್ರೆ ನನ್ನ ಹತ್ರ ಕೋಲ್ಕತ್ತಾ ಮಿಂಟ್ ಇಲ್ಲ, ಹೈದರಾಬಾದ್ ಮತ್ತು ಬಾಂಬೆ ಮಿಂಟ್ ಇದೆ, ಏನು ಬೆಲೆ ಸಿಗುತ್ತೆ? ಯೂಸ್ಡ್ ಕಾಯಿನ್ ಆಗಿತ್ತು ಅಂದರೆ 10 ರೂಪಾಯಿಗೆ 10 ರೂಪಾಯಿ ಸಿಗುತ್ತೆ. ಅಥವಾ ಲಾಟಲ್ಲಿ ಮಾರ್ತೀರ ಅಂದಾಗ 1 ರೂಪಾಯಿ ಎಕ್ಸ್ಟ್ರಾ ಸಿಗುತ್ತೆ, 10 ರೂಪಾಯಿಗೆ 11 ರೂಪಾಯಿ.
ಇಲ್ಲ ನನ್ನ ಹತ್ರ UNC ಇದೆ, ಯಾವುದ್ರದ್ದು ಬಾಂಬೆ ಮತ್ತು ಹೈದರಾಬಾದ್, ಎಷ್ಟು ಸಿಗ್ಬೋದು? ₹20 ಸಿಗುತ್ತೆ ಅಥವಾ ₹30ವರೆಗೂ ಸಿಗಬಹುದು. ₹50 ಎಲ್ಲ ಸಿಗೋಲ್ಲ, ಯಾಕೆಂದರೆ ಅವು ತುಂಬ ಕಾಮನ್ ಕಾಯಿನ್ಗಳು. ₹50 ಸಿಗಬೇಕು ಅಂದರೆ ಅದಕ್ಕೆ ಅದರದೇ ಆದಂತಹ ವಿಶೇಷತೆ ಇರಬೇಕು. ಏನೋ ಬ್ರಿಲಿಯಂಟ್ UNC ಕಂಡೀಷನ್ನೇ ಇರಬೇಕು. ಆ ರೀತಿಯ 10 ಹಲವು ಷರತ್ತುಗಳಿರ್ತವೆ. ಅದೇ ನಿಮ್ಮ ಹತ್ರ ಕೋಲ್ಕತ್ತಾ ಕಾಯಿನ್ ಇದೆ, UNC ಇದೆ ಅಂದರೆ ಓಕೆ, ಸೇಲ್ ಆಗುತ್ತೆ. ಕೋಲ್ಕತ್ತಾ ಕಾಯಿನ್ ಯೂಸ್ಡ್ ಕಾಯಿನ್ ಇದೆ ಅಂದರೆ ಬೆಲೆ ಇಲ್ಲ. ₹10 ಕಾಯಿನ್ಗೆ ₹12 ಬೆಲೆ. ಸೊ ವಿಡಿಯೋ ಇಂಟ್ರೆಸ್ಟಿಂಗ್ ಆಗಿತ್ತು ಅಂದರೆ ವಿಡಿಯೋಗೊಂದು ಲೈಕ್ ಮಾಡಿ, ಹೈಪ್ ಮಾಡಿ, ಶೇರ್ ಮಾಡಿ. ಹೆಚ್ಚೆಚ್ಚು ಜನರಿಗೆ ತಲುಪಬೇಕು ಅಂದರೆ ನೀವು ಹೈಪ್ ಮಾಡಿದ್ರೆ ಮಾತ್ರ ಈ ಒಂದು ವಿಡಿಯೋ ರೀಚ್ ಆಗುತ್ತೆ. ವಿಡಿಯೋನ ಕೊನೆವರೆಗೂ ನೋಡೋದಕ್ಕೆ ಧನ್ಯವಾದಗಳು. ಸಿಗೋಣ ಮುಂದಿನ ವಿಡಿಯೋದಲ್ಲಿ.